ಚಾನಲ್. ಇವತ್ತು ನಾನು ಕುರ್ತಾನ ಹೊಲಿಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ನೆಕ್ಗೋಸ್ಕರ ಬರುತ್ತೆ. ಏನು ಅಂತಂದರೆ ಮುಂದೆ ಏನಾದರೂ ದಪ್ಪ ಆದರೆ ಅದನ್ನು ಲೂಸ್ ಮಾಡೋದಕ್ಕೆ ಬಿಟ್ಕೊಳ್ಳಿ. ಇಷ್ಟು ಬಿಟ್ಕೊಂಡು ನೀವೆಲ್ಲದನ್ನು ಮಾರ್ಕ್ ಮಾಡ್ಕೊಳ್ಳಿ ಅದರಲ್ಲಿರೋ ಥರನೇ. ತೊಗೊಂಡಿರೋದು ಯಾಕಂದರೆ ಹೊಲಿಗೆ ಹಾಕೋಕ್ಕೆ 1/2 ಇಂಚು ಮತ್ತು ಹೇಳಿರೋ 1/2 ಇಂಚು ಎಕ್ಸ್ಟ್ರಾ ಅದರಿಂದ. ಮತ್ತು ಇದೇ ಥರ ಎಲ್ಲ ಕಡೆ ಕೆಳಗಡೆವರೆಗೂ ಮಾರ್ಕ್ ಮಾಡಿಕೊಂಡು ಫುಲ್ಲು ಕಟ್ ಮಾಡಬೇಕು. ಈಗ ಮುಂದ್ಗಡೆ ಆರ್ಮ್ ಹೋಲ್ ಇರುತ್ತಲ್ಲ, ಅಲ್ಲಿ 1/2 ಇಂಚು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮುಂದಕ್ಕೆ ಕಟ್ ಮಾಡ್ಕೋಬೇಕು. ಮುಂದ್ಗಡೆ ಇರೋ ಆರ್ಮ್ ಹೋಲ್ಸ್ಗೆ ಒಂದು ಲೇಯರ್ ಮಾತ್ರ ತೆಗೆದು ಕಟ್ ಮಾಡಿದ್ದೀನಿ ಅದಕ್ಕೋಸ್ಕರ. ಆದಮೇಲೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಯಾವಾಗಲೂ ಇದು ಅಷ್ಟೇ 4 ಲೇಯರ್ಸ್ ಇರಬೇಕು. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಬಟ್ಟೆ ತೊಗೊಂಡು, ಅಂದರೆ ನಿಮ್ಗೆ ನಿಮ್ಗೆ ಗೊತ್ತಿರುತ್ತೆ ಸ್ಲೀವ್ಸು ಎಷ್ಟು ಅಗಲ ಬೇಕು ಅಂತ, ಅಳತೆ ಬಟ್ಟೆನ ನೋಡಿಕೊಂಡು ಅದ್ರ ಪ್ರಕಾರ ನೀವು ಮಡ್ಚ್ಕೋಬೇಕು. ಮಡ್ಚ್ಕೋತೀವಲ್ವ ಆವಾಗ ಕ್ಲೋಸ್ಡ್ ಅಂದರೆ ಇರೋ ಅಂಥ ಬಟ್ಟೆ, ಅಂದರೆ ಮಡ್ಚಿರ್ತೀವಲ್ಲ ಆ ಸೈಡು ನಮಗಿರಬೇಕು, ಓಪನ್ ಸೈಡು ನಮ್ಮ ಸೈಡ್ ಬಿಟ್ಟು ಬೇರೆ ಕಡೆ ಇರಬೇಕು. ಲೆವೆಲ್ನ ನೀಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅಳತೆ ಪ್ರಕಾರ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ಸ್. ಕಟ್ ಮಾಡೋಕ್ಕಿಂತ ಮುಂಚೆ ನಾವು ಆರ್ಮ್ ಹೋಲ್ ಕಟ್ ಮಾಡಿರ್ತೀವಲ್ವ ಡ್ರೆಸ್ಸಲ್ಲಿ, ಮತ್ತು ಈಗ ಸ್ಲೀವ್ಸ್ಗೆ ಕಟ್ ಮಾಡ್ತೀವಲ್ಲ, ಅವೆರಡರದ್ದೂ ಅಳತೆ ಸೇಮ್ ಆಗಿ ಇದೆಯಾ ಅಂತ ನೋಡ್ಕೋಬೇಕು. ನೋಡಿ ಅದನ್ನು ನೋಡ್ಕೋತಾ ಇದ್ದೀನಿ ನಾನು. ನೋಡಿಕೊಂಡು ಅದಾದಮೇಲೆ ಕಟ್ ಮಾಡ್ತೀನಿ ಸ್ಲೀವ್ಸ್.
ಲೈನ್ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ನಾನು ನೆಕ್ಕನ್ನು ಯಾಕಂತಂದರೆ ಕ್ಯಾನ್ವಾಸ್ ಇಟ್ಟು ಹೊಲಿಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಈಗ ಕಟ್ ಮಾಡಿಲ್ಲ, ಅದು ಹೊಲಿಯೋವಾಗ ತೋರಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.